ಎಲ್ಲರಿಗೂ ನಮಸ್ತೆ. ಈ ಒಂದು ಘಟನೆ ಪುಲಕೇಶಿ ನಗರ ಅಂದರೆ ಮಾಸ್ಕ್ ರೋಡಲ್ಲಿ ಇರುವಂಥ ಕರಾಮ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ನಡೀತು. ಕರಾಮ ರೆಸ್ಟೋರೆಂಟ್ಗೆ ನಾವು ಊಟಕ್ಕೆ ಹೋಗ್ತೀವಿ ನಾವು ರೆಗ್ಯುಲರ್ ಆಗಿ. ನಾವಲ್ಲಿ ಊಟ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದಾಗ ನಾವು ವ್ಯಾಲೆ ಕೊಟ್ಟಿದ್ವಿ, ಗಾಡಿನ ವ್ಯಾಲೆ ಡ್ರೈವರ್ ತಗೊಂಡು ಹೋಗಿದ್ರು. ಸೊ ವ್ಯಾಲೆ ಡ್ರೈವರ್ ಬಂದು ಗಾಡಿ ಕೊಟ್ಟರು. ಭುವನವರು ಗಾಡಿ ಹತ್ಕೊಂಡ್ರು, ನಾನು ನಮ್ಮ ಫ್ಯಾಮಿಲಿ ಗಾಡಿ ಹತ್ಕೊಂಡ್ವಿ. ಗಾಡಿ ಸ್ಟಾರ್ಟ್ ಮಾಡಿದ್ರು. ಗಾಡಿ ಸ್ಟಾರ್ಟ್ ಮಾಡೋ ಅಷ್ಟ್ರಲ್ಲಿ ಒಬ್ಬ ಬಂದು ದೇಕೆ ಜಾವೈ ಅಂದರು. ಅಷ್ಟೊತ್ತಿಗೆ ಭುವನವ್ರು ಹೇಳಿದ್ರು, ಅಲ್ಲಪ್ಪ ನಾನು ಹೋಗ್ತೀನಿ, ನೀನು ಸ್ವಲ್ಪ ಸೈಡಿಗೆ ಬಾ, ನೀನು ಅಡ್ಡ ನಿಂತ್ಕೊಂಡ್ರೆ ನಂಗೆ ಗಾಡಿ ತೆಗಿಯೋಕ್ಕಾಗಲ್ಲ. ಕೈಸೆ ಆಜಾತೆ ಕನ್ನಡಕ್ಕೆ ಲೋಗ್ ಅಂತ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಭುವನ, ಅಲ್ಲ ನಮ್ಮ ಕರ್ನಾಟಕ ಕನ್ನಡ ಮಾತಾಡಿದ್ರೆ ಏನ್ರಿ ತಪ್ಪು ಅಂತ. ಅಷ್ಟೊತ್ತಿಗೆ ನೋಡ್ತಾ ನೋಡ್ತಾ ಮೈ ಮೇಲೇ ಬೀಳಕ್ಕೆ ಶುರು ಮಾಡಿದ್ರು. ಒಂದೇ ಸತಿ ಭುವನವ್ರ ಮೇಲೆ ಈ ಥರ ಕತ್ತತ್ರ ಎಲ್ಲ ಕೈ ಹಾಕಕ್ಕೆ ಶುರು ಮಾಡಿದ್ರು. ಭುವನವರು ನೋಡಿ ಬೇಡ, ಆ್ಯಕ್ಚುಲಿ ಭುವನವ್ರಿಗೆ ತುಂಬ ಕೋಪ ಬರುತ್ತೆ, ಬಟ್ ತುಂಬ ಪೀಸ್ಫುಲ್ ಆಗಿ ತುಂಬ ಪೇಷನ್ಸಲ್ಲಿ ನೋಡಿ ಬೇಡ, ನೋಡಿ ಬೇಡ ಅಂತ ಹೇಳ್ಕೊಂಡು ಇವರು ಕತ್ತಿಗೆ ಕೈ ಹಾಕಿ ಹಲ್ಲೆ ಮಾಡಕ್ಕೆ ಬಂದರು. ಏನೋ ಒಂಥರ ಭುವನವ್ರಿಗೆ ಇದಾಗಿ ಅವರು ನಂಗೇನೋ ಒಂಥರ ಇದಾಗ್ತಿದೆ ನೋಡು ಅಂದರೆ ಚೈನ್ ಕೊಟ್ಟರು. ನನಗೆ ಚೈನ್ ಕಟ್ಟಾಗಿತ್ತು. ನೋಡಿದ್ರೆ ಇವ್ರು ಚೈನ್ ಇದು ಸ್ನ್ಯಾಚ್ ಮಾಡಕ್ಕೆ ಬಂದಿತ್ತು. ಸೊ ಚೈನ್ ಕಟ್ಟಾಗಿತ್ತು, ನನ್ನ ಚೈನ್ ಕೊಟ್ಟರು. ಅಷ್ಟೊತ್ತಿಗೆ ನನಗೆ ಯಾವಾಗ ನನ್ನ ಕೈಯಲ್ಲಿ ಚೈನ್ ನೋಡಿದೆ, ಇವರು ಕಿರ್ಚಾಡ್ತಾ ಇದ್ದಾರೆ. ಇನ್ನೊಬ್ಬ ಬರ್ತಾನೆ, ಅವನು ಇಲ್ಲಿಂದನೂ ಒಬ್ಬ ಬರ್ತಾನೆ, ಅವನು ಕಿರ್ಚಾಡ್ತಾನೆ. ನಾನು ಅಷ್ಟೊತ್ತಿಗೆ ನಮಗೆ ಗೊತ್ತಿರೋ ಒಬ್ರು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ, ನಾನು ಸರ್ ಈ ಥರ ಇಂಥ ಜಾಗದಲ್ಲಿ ಇದ್ದೀವಿ, ಇಲ್ಲ ಏನಾಯ್ತು ಮೇಡಮ್, ನಾನು ಸ್ಪೀಕರಲ್ಲಿ ಹಾಕ್ತೇವೆ ಫೋನು, ಏನಾಯ್ತು ಮೇಡಮ್ ಅನ್ನೋ ಅಷ್ಟರಲ್ಲಿ ಇವ್ರ ಮೆತ್ತಿಗೆ ಜಾಗ ಖಾಲಿ ಮಾಡಿದ್ರು. ಮತ್ತೆ ಬೇರೆ ಜನ ಬಂದ್ಬಿಟ್ಟು ಸಮಾಧಾನ ಮಾಡೋಕ್ಕೆ ಶುರು ಮಾಡಿದ್ರು. ಆಯ್ತು ಸರ್, ಏನೂ ಆಗಿಲ್ಲ ಬಿಡಿ, ಏನೂ ಆಗಿಲ್ಲ, ನೀವು ಹೋಗಿ ಅಂತ. ನಾವು ಅಷ್ಟೊತ್ತಿಗೆ ಅಲ್ಲ ಅವ್ರು ಯಾರು, ಆ ಕಡೆಯಿಂದ ಒಬ್ಬ ಬಂದನಲ್ಲ, ಅವನೊಬ್ಬ ಶುರು ಮಾಡಿದ್ನಲ್ಲ. ಸೊ ಆಮೇಲೆ ನಾವು ಗಾಡಿನ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿ, ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದೆ, ನೀವು ಪಾಸ್ ಮಾಡಿ ಅಂದಾಗ ಸ್ವಲ್ಪ ಮುಂದೆ ಬಂದ್ವಿ ನಾವು. ಆಮೇಲೆ ನಾವು ಸ್ವಲ್ಪ ಮುಂದೆ ಹೋಗಿ ನಾವು ನಿಂತ್ಕೊಂಡು ಯೋಚನೆ ಮಾಡಿದಾಗ ನಮಗೆ ಗೊತ್ತಾಯ್ತು, ದಿಸ್ ವಾಸ್ ಆಲ್ ಪ್ಲ್ಯಾಂಡ್. ಇವರು ಫಸ್ಟ್ ನೋಡ್ತಾರೆ ಇವ್ರ ಕೈಯಲ್ಲಿ ಏನಿದೆ, ಇವ್ರು ಏನೇನು ಜ್ಯುವೆಲ್ರಿ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವರು ಗಾಡಿ ಒಳಗಡೆ ಸಹ ಹಿಂಗೆಲ್ಲ ಕೈ ಮಾಡಿದ್ರು ಅಂದರೆ ಫೋನ್ ಸಿಗುತ್ತಾ, ಏನು ಸಿಗುತ್ತೆ ಅದನ್ನು ದೋಚ್ಬಿಡೋಣ ಅನ್ನೋ ರೀತಿಯಲ್ಲಿ. ಎಲ್ಲರಿಗೂ ನಮಸ್ತೆ. ಈ ಒಂದು ಘಟನೆ ಪುಲಕೇಶಿ ನಗರ ಅಂದರೆ ಮಾಸ್ಕ್ ರೋಡಲ್ಲಿ ಇರುವಂಥ ಕರಾಮ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ನಡೀತು. ಕರಾಮ ರೆಸ್ಟೋರೆಂಟ್ಗೆ ನಾವು ಊಟಕ್ಕೆ ಹೋಗ್ತೀವಿ ನಾವು ರೆಗ್ಯುಲರ್ ಆಗಿ. ನಾವಲ್ಲಿ ಊಟ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದಾಗ ನಾವು ವ್ಯಾಲೆ ಕೊಟ್ಟಿದ್ವಿ, ಗಾಡಿನ ವ್ಯಾಲೆ ಡ್ರೈವರ್ ತಗೊಂಡು ಹೋಗಿದ್ರು. ಸೊ ವ್ಯಾಲೆ ಡ್ರೈವರ್ ಬಂದು ಗಾಡಿ ಕೊಟ್ಟರು. ಭುವನವರು ಗಾಡಿ ಹತ್ಕೊಂಡ್ರು, ನಾನು ನಮ್ಮ ಫ್ಯಾಮಿಲಿ ಗಾಡಿ ಹತ್ಕೊಂಡ್ವಿ. ಗಾಡಿ ಸ್ಟಾರ್ಟ್ ಮಾಡಿದ್ರು. ಗಾಡಿ ಸ್ಟಾರ್ಟ್ ಮಾಡೋ ಅಷ್ಟ್ರಲ್ಲಿ ಒಬ್ಬ ಬಂದು ದೇಕೆ ಜಾವೈ ಅಂದರು. ಅಷ್ಟೊತ್ತಿಗೆ ಭುವನವ್ರು ಹೇಳಿದ್ರು, ಅಲ್ಲಪ್ಪ ನಾನು ಹೋಗ್ತೀನಿ, ನೀನು ಸ್ವಲ್ಪ ಸೈಡಿಗೆ ಬಾ, ನೀನು ಅಡ್ಡ ನಿಂತ್ಕೊಂಡ್ರೆ ನಂಗೆ ಗಾಡಿ ತೆಗಿಯೋಕ್ಕಾಗಲ್ಲ. ಕೈಸೆ ಆಜಾತೆ ಕನ್ನಡಕ್ಕೆ ಲೋಗ್ ಅಂತ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಭುವನ, ಅಲ್ಲ ನಮ್ಮ ಕರ್ನಾಟಕ ಕನ್ನಡ ಮಾತಾಡಿದ್ರೆ ಏನ್ರಿ ತಪ್ಪು ಅಂತ. ಅಷ್ಟೊತ್ತಿಗೆ ನೋಡ್ತಾ ನೋಡ್ತಾ ಮೈ ಮೇಲೇ ಬೀಳಕ್ಕೆ ಶುರು ಮಾಡಿದ್ರು. ಒಂದೇ ಸತಿ ಭುವನವ್ರ ಮೇಲೆ ಈ ಥರ ಕತ್ತತ್ರ ಎಲ್ಲ ಕೈ ಹಾಕಕ್ಕೆ ಶುರು ಮಾಡಿದ್ರು. ಭುವನವರು ನೋಡಿ ಬೇಡ, ಆ್ಯಕ್ಚುಲಿ ಭುವನವ್ರಿಗೆ ತುಂಬ ಕೋಪ ಬರುತ್ತೆ, ಬಟ್ ತುಂಬ ಪೀಸ್ಫುಲ್ ಆಗಿ ತುಂಬ ಪೇಷನ್ಸಲ್ಲಿ ನೋಡಿ ಬೇಡ ಅಂತ ಹೇಳ್ಕೊಂಡು ಇವರು ಕತ್ತಿಗೆ ಕೈ ಹಾಕಿ ಹಲ್ಲೆ ಮಾಡಕ್ಕೆ ಬಂದರು. ಏನೋ ಒಂಥರ ಭುವನವ್ರಿಗೆ ಇದಾಗಿ ಅವರು ನಂಗೇನೋ ಒಂಥರ ಇದಾಗ್ತಿದೆ ನೋಡು ಅಂದರೆ ಚೈನ್ ಕೊಟ್ಟರು. ನನಗೆ ಚೈನ್ ಕಟ್ಟಾಗಿತ್ತು. ನೋಡಿದ್ರೆ ಇವ್ರು ಚೈನ್ ಇದು ಸ್ನ್ಯಾಚ್ ಮಾಡಕ್ಕೆ ಬಂದಿತ್ತು. ಸೊ ಚೈನ್ ಕಟ್ಟಾಗಿತ್ತು, ನನ್ನ ಚೈನ್ ಕೊಟ್ಟರು. ಅಷ್ಟೊತ್ತಿಗೆ ನನಗೆ ಯಾವಾಗ ನನ್ನ ಕೈಯಲ್ಲಿ ಚೈನ್ ನೋಡಿದೆ, ಇವರು ಕಿರ್ಚಾಡ್ತಾ ಇದ್ದಾರೆ. ಇನ್ನೊಬ್ಬ ಬರ್ತಾನೆ, ಅವನು ಇಲ್ಲಿಂದನೂ ಒಬ್ಬ ಬರ್ತಾನೆ, ಅವನು ಕಿರ್ಚಾಡ್ತಾನೆ. ನಾನು ಅಷ್ಟೊತ್ತಿಗೆ ನಮಗೆ ಗೊತ್ತಿರೋ ಒಬ್ರು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ, ನಾನು ಸರ್ ಈ ಥರ ಇಂಥ ಜಾಗದಲ್ಲಿ ಇದ್ದೀವಿ, ಇಲ್ಲ ಏನಾಯ್ತು ಮೇಡಮ್, ನಾನು ಸ್ಪೀಕರಲ್ಲಿ ಹಾಕ್ತೇವೆ ಫೋನು, ಏನಾಯ್ತು ಮೇಡಮ್ ಅನ್ನೋ ಅಷ್ಟರಲ್ಲಿ ಇವ್ರ ಮೆತ್ತಿಗೆ ಜಾಗ ಖಾಲಿ ಮಾಡಿದ್ರು. ಮತ್ತೆ ಬೇರೆ ಜನ ಬಂದ್ಬಿಟ್ಟು ಸಮಾಧಾನ ಮಾಡೋಕ್ಕೆ ಶುರು ಮಾಡಿದ್ರು. ಆಯ್ತು ಸರ್, ಏನೂ ಆಗಿಲ್ಲ ಬಿಡಿ, ಏನೂ ಆಗಿಲ್ಲ, ನೀವು ಹೋಗಿ ಅಂತ. ನಾವು ಅಷ್ಟೊತ್ತಿಗೆ ಅಲ್ಲ ಅವ್ರು ಯಾರು, ಆ ಕಡೆಯಿಂದ ಒಬ್ಬ ಬಂದನಲ್ಲ, ಅವನೊಬ್ಬ ಶುರು ಮಾಡಿದ್ನಲ್ಲ. ಸೊ ಆಮೇಲೆ ನಾವು ಗಾಡಿನ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿ, ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದೆ, ನೀವು ಪಾಸ್ ಮಾಡಿ ಅಂದಾಗ ಸ್ವಲ್ಪ ಮುಂದೆ ಬಂದ್ವಿ ನಾವು. ಆಮೇಲೆ ನಾವು ಸ್ವಲ್ಪ ಮುಂದೆ ಹೋಗಿ ನಾವು ನಿಂತ್ಕೊಂಡು ಯೋಚನೆ ಮಾಡಿದಾಗ ನಮಗೆ ಗೊತ್ತಾಯ್ತು, ದಿಸ್ ವಾಸ್ ಆಲ್ ಪ್ಲ್ಯಾಂಡ್. ಇವರು ಫಸ್ಟ್ ನೋಡ್ತಾರೆ ಇವ್ರ ಕೈಯಲ್ಲಿ ಏನಿದೆ, ಇವ್ರು ಏನೇನು ಜ್ಯುವೆಲ್ರಿ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವರು ಗಾಡಿ ಒಳಗಡೆ ಸಹ ಹಿಂಗೆಲ್ಲ ಕೈ ಮಾಡಿದ್ರು ಅಂದರೆ ಫೋನ್ ಸಿಗುತ್ತಾ, ಏನು ಸಿಗುತ್ತೆ ಅದನ್ನು ದೋಚ್ಬಿಡೋಣ ಅನ್ನೋ ರೀತಿಯಲ್ಲಿ.